ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನೂ ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. In last class we completed plant physiology. That plant physiology includes photosynthesis in higher plants and respiration in plants. ನಾವು ಕಳೆದ ಒಂದು ತರಗತಿಯಲ್ಲಿ ಪ್ಲಾಂಟ್ ಫಿಸಿಯಾಲಜಿಯಲ್ಲಿ ಎರಡು ಚಾಪ್ಟರ್ನ ನಾವು ಸ್ಟಡಿ ಮಾಡಿದ್ವು. ಒಂದು ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್ ಆ್ಯಂಡ್ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್. ಈ ಎರಡು ಚಾಪ್ಟರು ಪ್ಲಾಂಟ್ ಫಿಸಿಯಾಲಜಿಯಲ್ಲಿ ಬಂದಂಥದ್ದು. ಸೊ ಇನ್ ಲಾಸ್ಟ್ ಕ್ಲಾಸ್ ವಿ ಕಂಪ್ಲೀಟೆಡ್ ದೋಸ್ ಟೂ ಚಾಪ್ಟರ್ಸ್ ಇನ್ ಪ್ಲಾಂಟ್ ಫಿಸಿಯಾಲಜಿ. ದಟ್ ಕಂಪ್ಲೀಟ್ಸ್ ದಿ ಪ್ಲಾಂಟ್ ಫಿಸಿಯಾಲಜಿ ಚಾಪ್ಟರ್. ಅಲ್ಲಿಗೆ ಅದು ಪೂರ್ಣಗೊಂಡಿದೆ. In today's class, we will start the human physiology. The next unit, that is the last unit in your syllabus, human physiology. In human physiology, what are the study of internal organ systems like a digestive system, respiratory system, excretory system, blood circulatory systems and neural system, that is neural coordination, then locomotion, coordination with endocrine glands. So these are all the chapters included in that unit, human physiology. In human physiology unit, the first chapter is that is digestion. Digestion in human. Digestion and absorption. So this chapter in your syllabus, so in this academic year, this chapter was deleted. That was deleted due to corona effect. So the next chapter of human physiology in that unit, that is respiration. ನಿಮಗೆ ಈ ಒಂದು ತರಗತಿಯಲ್ಲಿ ನಾವು ಕಳೆದ ತರಗತಿಯಲ್ಲಿ ಪ್ಲಾಂಟ್ ಫಿಸಿಯಾಲಜಿನಲ್ಲಿ ಕೇವಲ ಎರಡು ಚಾಪ್ಟರ್ನ ಮಾತ್ರ ನಾವು ಸ್ಟಡಿ ಮಾಡಿದ್ವು, ಫೋಟೋಸಿಂಥಸಿಸ್ ಮತ್ತು ರೆಸ್ಪಿರೇಷನ್. ಇನ್ನುಳಿದಂತಹ ಮೂರು ಚಾಪ್ಟರ್ ಏನಿದೆ, ನ್ಯೂಟ್ರಿಯೆಂಟ್ಸ್ ಇರ್ಬೋದು ಅಥವಾ ಪ್ಲಾಂಟ್ ಗ್ರೋತ್, ಆ ಒಂದು ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್, ಆ ಮೂರು ಚಾಪ್ಟರ್ನ ಡಿಲೀಟ್ ಮಾಡಿದ್ದಾರೆ. ಹಾಗೆ ಹ್ಯೂಮನ್ ಫಿಸಿಯಾಲಜಿನಲ್ಲೂ ಕೂಡ ಮೊದಲನೇ ಆ ಒಂದು ಯೂನಿಟಲ್ಲಿ, ಲಾಸ್ಟ್ ಯೂನಿಟ್ ಅದು, ಅದರಲ್ಲಿ ಮೊದಲನೇ ಚಾಪ್ಟರ್ ಆಗಿ ಬರ್ತಕ್ಕಂಥ ಫಸ್ಟ್ ಚಾಪ್ಟರ್ ಡೈಜೆಷನ್ ಅಂಡ್ ಅಬ್ಸಾರ್ಪ್ಷನ್. ಸೊ ದಟ್ ಚಾಪ್ಟರ್ ವಾಸ್ ಡಿಲೀಟೆಡ್, ಅದನ್ನು ಡಿಲೀಟ್ ಮಾಡಿದ್ದಾರೆ. ಅದರ ನೆಕ್ಸ್ಟ್ ಚಾಪ್ಟರ್ ಏನಿದೆ, ದಟ್ ಈಸ್ ರೆಸ್ಪಿರೇಷನ್. ರೆಸ್ಪಿರೇಷನ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಈಗ ನಾವು ಆ ಚಾಪ್ಟರ್ನ ಪ್ರಾರಂಭ ಮಾಡುವುದರೊಂದಿಗೆ ಹ್ಯೂಮನ್ ಫಿಸಿಯಾಲಜಿಯನ್ನು, ಆ ಯೂನಿಟನ್ನು ಸ್ಟಾರ್ಟ್ ಮಾಡೋಣ. ಸೊ ಇನ್ ದಿ ಹ್ಯೂಮನ್ ಫಿಸಿಯಾಲಜಿ ಯೂನಿಟ್, in today's class we will discuss about the respiration, respiratory system in human and exchange of gases. Before that, what is the meaning of physiology? Physiology, that is nothing but study of internal organs and system. Study of internal organs and system. That is called physiology. In human physiology, the internal organ systems like digestion or respiration or circulation or excretion, like that. So those organ system, so we studied in human physiology. So physiology means study of internal organs. Now the human respiration in human, respiratory system in human.
exchange of gases. ರೆಸ್ಪಿರೇಷನ್, ಉಸಿರಾಟ ಕ್ರಿಯೆ ಅಂತ ಹೇಳ್ತೇವೆ. ಮನುಷ್ಯನಲ್ಲಿ ಉಸಿರಾಟ ಕ್ರಿಯೆ ಹೇಗಿರುತ್ತೆ, ಯಾವ ಒಂದು ಆರ್ಗನ್ಸ್ ಇಂದ ಉಸಿರಾಟ ಕ್ರಿಯೆ ನಡೆಯುತ್ತೆ, ಆ ಉಸಿರಾಟ ಕ್ರಿಯೆಯಲ್ಲಿ ಯಾವ ಗ್ಯಾಸಸ್ ಎಕ್ಸ್ಚೇಂಜ್ ಆಗ್ತದೆ, ಆ ಮೆಕ್ಯಾನಿಸಮ್ ಹೇಗಿದೆ ಅನ್ನೋದನ್ನ ನಾವು ಲೆಟ್ ವಿ ಸ್ಟಡಿ ಒನ್ ಬೈ ಒನ್. ಬಿಫೋರ್ ದಟ್ ದಿ ಇಂಟ್ರೊಡಕ್ಷನ್. Respiration. So every organism cell in the body or the cell of an organism body requires oxygen for the catabolic process. In the catabolic process, breakdown of that is glucose or oxidation of glucose and release energy. That energy can be utilized for the synthesis of molecules in the cell. That is called anabolic process or anabolic pathway. So every cells of an organism body requires oxygen for the breakdown of glucose, release energy. ಪ್ರತಿಯೊಂದು ಜೀವಕೋಶ ಏನಿದೆ ಆರ್ಗ್ಯಾನಿಸಮ್ಸ್ ಅಲ್ಲಿ, ಇದು ಆಕ್ಸಿಜನ್ ಅನ್ನ ಏನ್ ಮಾಡುತ್ತೆ, ರಿಕ್ವೈರ್ ಮಾಡ್ಕೊಳ್ತದೆ. ಅದಕ್ಕೆ ಬೇಕದು ಅವಶ್ಯಕವಾಗಿರುವಂಥದ್ದು. ಯಾಕೆ ಅಂದ್ರೆ ಆಕ್ಸಿಜನ್ ಅನ್ನ ಬಳಸ್ಕೊಂಡು ಏನ್ ಮಾಡುತ್ತೆ ಸೆಲ್ಸು, ಕೆಟಬಾಲಿಕ್ ಪ್ರೋಸೆಸ್ ಅನ್ನ ಕಂಟಿನ್ಯೂ ಮಾಡ್ತದೆ. ಏನು ಕೆಟಬಾಲಿಕ್ ಪ್ರೋಸೆಸ್ ಅಂದ್ರೆ, ಜೀವಕೋಶದಲ್ಲಿರ್ತಕ್ಕಂತಹ ಮಾಲಿಕ್ಯೂಲ್ಸ್ ಏನಿದೆ, ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್, ಅವು ಬ್ರೇಕ್ ಡೌನ್ ಆಗ್ತದೆ. ಬ್ರೇಕ್ ಡೌನ್ ಇಂಟು ಸಿಂಪಲ್ ಮಾಲಿಕ್ಯೂಲ್ಸ್ ಅಂಡ್ ರಿಲೀಸ್ ಎನರ್ಜಿ ಬೈ ದಟ್ ಟೈಮ್. ಆ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಯಾವ್ಯಾವುದು, ಕಾರ್ಬೋಹೈಡ್ರೇಟ್ಸ್ ಆಗಿರಬಹುದು, ಪ್ರೋಟೀನ್ಸ್ ಆಗಿರಬಹುದು, ಫ್ಯಾಟಿ ಆಸಿಡ್ಸ್ ಲಿಪಿಡ್ಸ್ ಆಗಿರಬಹುದು. ಈ ರೀತಿಯಾಗಿರ್ತಕ್ಕಂತಹ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಏನಾಗ್ತದೆ, ಬ್ರೇಕ್ ಡೌನ್ ಆಗಿಬಿಟ್ಟು ಸಿಂಪಲ್ ಮಾಲಿಕ್ಯೂಲ್ಸ್ ಆಗ್ತದೆ. ಹಾಗೆ ಆಗುವಾಗ ಎನರ್ಜಿ ಕೂಡ ಏನಾಗುತ್ತೆ, ರಿಲೀಸ್ ಆಗುತ್ತೆ ಪ್ರತಿ ಜೀವಕೋಶದಲ್ಲಿ. ಈ ಒಂದು ಪ್ರೋಸೆಸ್ ಅನ್ನ ನಾವು ಕೆಟಬಾಲಿಸಮ್ ಅಂತ ಕರಿತೇವೆ. ಡ್ಯೂರಿಂಗ್ ದಿ ಕೆಟಬಾಲಿಸಮ್, release of energy when cells required or utilized oxygen, that is called cellular respiration. ನಾವು ಹಿಂದಿನ ಒಂದು ಚಾಪ್ಟರ್ ಅಲ್ಲಿ ಅಭ್ಯಾಸ ಮಾಡಿದ್ವಿ. ಆ ಸೆಲ್ಯುಲರ್ ರೆಸ್ಪಿರೇಷನ್ ನಲ್ಲಿ ಗ್ಲೂಕೋಸ್ ಏನಿದೆ, in the aerobic condition, break down or oxidized, then released the energy. ಆ ಗ್ಲೂಕೋಸ್ ಆಕ್ಸಿಡೈಸ್ ಆಗ್ಬಿಟ್ಟು ಎನರ್ಜಿಯನ್ನು ರಿಲೀಸ್ ಮಾಡುತ್ತೆ ಪ್ರತಿ ಜೀವಕೋಶದಲ್ಲಿ. ಹಾಗಾಗಿ ಆ ಜೀವಕೋಶಗಳು ಏನನ್ನ ಅಲ್ಲಿ ಉಪಯೋಗ ಮಾಡಿಕೊಳ್ಳುತ್ತೆ, ಆಕ್ಸಿಜನ್ ಅನ್ನ ಉಪಯೋಗ ಮಾಡಿಕೊಳ್ಳುತ್ತದೆ. ಹಾಗಾದ್ರೆ ಆಕ್ಸಿಜನ್ ಸಪ್ಲೈ ಎಲ್ಲಿಂದ ಆಗುತ್ತೆ ಜೀವಕೋಶಗಳಿಗೆ? ಸೊ ದಟ್ ಆಕ್ಸಿಜನ್ ಸಪ್ಲೈಡ್ ಫ್ರಮ್ ದಿ ಅಟ್ಮಾಸ್ಫಿಯರ್. So there is continuous supply of oxygen for cells during catabolic process. In that process, release of energy. Hence, cells require oxygen continuously. That oxygen supplied from the atmosphere. ಆ ಆಕ್ಸಿಜನ್ ಎಲ್ಲಿಂದ ಸಪ್ಲೈ ಆಗ್ತದೆ? ವಾತಾವರಣದಿಂದ ಸಪ್ಲೈ ಆಗ್ತದೆ, ಕಂಟಿನ್ಯೂಸ್ಲಿ, ಸತತವಾಗಿ. ಯಾಕೆ ಅಂದ್ರೆ ಜೀವಕೋಶದಲ್ಲಿ ಸತತವಾಗಿ ಈ ಕ್ರಿಯೆ ನಡೀತಾ ಇರ್ತದೆ, ಕೆಟಬಾಲಿಸಮ್ ನಡೀತಾ ಇರ್ತದೆ. ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಆಗ್ತಾ ಇರ್ತದೆ, ಎನರ್ಜಿ ರಿಲೀಸ್ ಆಗ್ತಾ ಇರ್ತದೆ. ದಟ್ ಎನರ್ಜಿ ಯುಟಿಲೈಸ್ಡ್ ಫಾರ್ ದಿ ಸಿಂಥಸಿಸ್ ಆಫ್ ಮಾಲಿಕ್ಯೂಲ್ಸ್ ಅಂಡ್ ಅದರ್ ಆಕ್ಟಿವಿಟೀಸ್. So that the continuous supply of oxygen from the atmosphere through a process or a mechanism called respiration. ಹಾಗಾದ್ರೆ ಆ ಸತತವಾಗಿ ಆಮ್ಲಜನಕವನ್ನ ವಾತಾವರಣದಿಂದ ದೇಹದ ಒಳಗಡೆ
ಸೆಲ್ಸ್ಗಳಿಗೆ ಜೀವಕೋಶಗಳಿಗೆ ಸಪ್ಲೈ ಮಾಡುವಂತಹ ಆ ವಿಧಾನವನ್ನ ನಾವೇನಂತ ಕರಿತೇವೆ, ರೆಸ್ಪಿರೇಷನ್ ಅಂತ ಕರಿತೇವೆ. ಇನ್ ಅದರ್ ವರ್ಡ್ಸ್, ಬ್ರೀತಿಂಗ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಬ್ರೀತಿಂಗ್. ಈ ಒಂದು ವಿಧಾನವನ್ನ ನಾವು ಬ್ರೀತಿಂಗ್ ಅಂತ ಹೇಳ್ತೇವೆ ಅಥವಾ ರೆಸ್ಪಿರೇಷನ್ ಅಂತ ಕರಿತೇವೆ. ನಾವು ದಿ ಡೆಫಿನಿಷನ್ ಫಾರ್ respiration or breathing. It is defined as taken of oxygen and release of carbon dioxide. That process is called as respiration or breathing. That is, exchange of gases takes place in that phenomenon. ಆ ಕ್ರಿಯೆಯಲ್ಲಿ ಏನಾಗ್ತದೆ, ಎರಡು ಅನಿಲಗಳ ವಿನಿಮಯ ಆಗುತ್ತೆ. ಒಂದು ಟೇಕನ್ ಆಫ್ ಆಕ್ಸಿಜನ್ ಫ್ರಮ್ ದಿ ಅಟ್ಮಾಸ್ಫಿಯರ್ ಅಂಡ್ ರಿಲೀಸ್ಡ್ ಔಟ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದಿ ಸೆಲ್ಸ್. ದಿ ಮೆಕ್ಯಾನಿಸಮ್ ಇಸ್ ಸೆಡ್ ಟು ಬಿ ಬ್ರೀತಿಂಗ್ ಆರ್ ರೆಸ್ಪಿರೇಷನ್. ಈಗ ನಾವು ಡೆಫಿನೇಷನ್ ಅನ್ನು ಕೊಡುವಾಗ ಏನಂತ ಸಮರ್ಥಿಸ್ತೇವೆ ನಾವು ಒಂದು ರೆಸ್ಪಿರೇಷನ್ ಅನ್ನುವಂಥ ಕ್ರಿಯೆಯನ್ನಂದ್ರೆ, ವಾತಾವರಣದಿಂದ ಆಮ್ಲಜನಕವನ್ನ ನಾವು ಒಳಗೆ ತೆಗೆದುಕೊಂಡು ಹಾಗೆ ಜೀವಕೋಶಗಳಿಂದ ಬಿಡುಗಡೆಯಾದಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗೆ ಕಳಿಸುವ ವಿಧಾನವನ್ನ ನಾವು ಉಸಿರಾಟ ಕ್ರಿಯೆ ಅಥವಾ ಅದಕ್ಕೆ ಇನ್ನೊಂದಾಗಿ ಪರ್ಯಾಯವಾಗಿ ಬ್ರೀತಿಂಗ್ ಅಂತ ಹೇಳ್ತೇವೆ. ರೆಸ್ಪಿರೇಷನ್ ಆರ್ ಬ್ರೀತಿಂಗ್. ಇದು ನಾವು ಡೆಫಿನೇಷನ್ ಅನ್ನು ಕೊಡೋದಾದ್ರೆ ರೆಸ್ಪಿರೇಷನ್ ಫಾರ್ ರೆಸ್ಪಿರೇಷನ್ ಆರ್ ಬ್ರೀತಿಂಗ್. ಟೇಕನ್ ಆಫ್ ಅಟ್ಮಾಸ್ಫಿರಿಕ್ ಆಕ್ಸಿಜನ್ ಅಂಡ್ released out carbon dioxide from the cells. The mechanism is said to be respiration or breathing. So in respiration, you know that from the lower to higher organisms, all they breathe, ಎಲ್ಲವೂ ಕೂಡ ಉಸಿರಾಡ್ತದೆ. From the different type of, that is based on the different habitats and level of organization. ಪ್ರತಿಯೊಂದು ಜೀವಿಯು ಕೂಡ ಕೆಳಮಟ್ಟದಿಂದ ಹಿಡಿದು ಉನ್ನತ ಮಟ್ಟದವರೆಗಿರ್ತಕ್ಕಂಥ ಜೀವಿಯು ಕೂಡ ಏನಾಗುತ್ತೆ, ಅನಿಮಲ್ಸ್ ಅಲ್ಲಿ ಉಸಿರಾಡುತ್ತೆ. ಈ ಉಸಿರಾಟ ಕ್ರಿಯೆಯಲ್ಲಿ ಏನಾಗಿರುತ್ತೆ, ಮೆಕ್ಯಾನಿಸಮ್ ಅಲ್ಲಿ ಕ್ವೈಟ್ ಡಿಫರೆಂಟ್. ದಟ್ ಈಸ್ ಬೇಸ್ಡ್ ಆನ್ ದೇರ್ ಹ್ಯಾಬಿಟ್ಯಾಟ್, ಡಿಫರೆಂಟ್ ಹ್ಯಾಬಿಟ್ಯಾಟ್ ಅಂಡ್ ಲೆವೆಲ್ ಆಫ್ ಆರ್ಗನೈಸೇಷನ್. ಈ ಒಂದು ಏನು ಮೆಕ್ಯಾನಿಸಮ್ ಏನಿದೆ ಇದು ಸ್ವಲ್ಪ ವ್ಯತ್ಯಾಸವನ್ನು ಹೊಂದಿರ್ತದೆ. ಉಸಿರಾಟದ ಒಂದು ಕ್ರಿಯೆ ಇದು ಯಾಕೆ ಈ ರೀತಿ ವ್ಯತ್ಯಾಸ ಇರುತ್ತೆ ಅಂದ್ರೆ, ಜೀವಿಗಳಲ್ಲಿ ಕೆಳಮಟ್ಟದಿಂದ ಉನ್ನತ ಮಟ್ಟದವರೆಗೆ ನೋಡಿದಾಗ ನಾವು ಅದರ ಒಂದು ಹ್ಯಾಬಿಟ್ಯಾಟ್ ಮೇಲೆ ಡಿಪೆಂಡ್ ಆಗ್ತದೆ. ಅದು ವಾಸಿಸುವಂತಹ ಪರಿಸರದ ಮೇಲೆ ಡಿಪೆಂಡ್ ಆಗ್ತದೆ. ಹಾಗೆ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂದ್ರೆ ಸೆಲ್ಯುಲಾರ್ ಲೆವೆಲ್ ಇರಬಹುದು, ಟಿಶ್ಯೂ ಗ್ರೇಡ್ ಲೆವೆಲ್ ಇರಬಹುದು, ಅಥವಾ ಆರ್ಗನ್ ಗ್ರೇಡ್ ಆರ್ ಆರ್ಗನ್ ಸಿಸ್ಟಮ್ ಗ್ರೇಡ್. ದೀಸ್ ಆರ್ ದ ಲೆವೆಲ್ ಆಫ್ ಆರ್ಗನೈಸೇಷನ್ ಆರ್ ಗ್ರೇಡ್ ಆಫ್ ಆರ್ಗನೈಸೇಷನ್. ಯು ನೋ ದಟ್ ಆರ್ ಯು ಹ್ಯಾವ್ ಸ್ಟಡಿಡ್ ಇನ್ ಅರ್ಲಿಯರ್ ಕ್ಲಾಸಸ್. ನಾವು ಮೊದಲು ಇದನ್ನೆಲ್ಲ ನಾವು ಸ್ಟಡಿ ಮಾಡ್ತಾ ಹೋದ್ವಿ. ಅನಿಮಲ್ ಕಿಂಗ್ಡಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಲೋಯರ್ ಅಲ್ಲಿ ನಾವು ತಗೊಂಡಾಗ, ಫಾರ್ ಎಕ್ಸಾಂಪಲ್ ಸೀಲಿಯಂಟರೇಟಾ, ದಟ್ ಈಸ್ the cellular grade of organization or level of organization. Then tissue grade, next money platyhelminthes, aschelminthes. So the body level ಏನಿದೆ ಅಲ್ಲಿ tissue grade. Then ಇನ್ನು ಹೈಯರ್ ಗೆ ಬಂದಾಗ, ನಾವು ಹೈಯರ್ ಫೈಲಮ್ ಗೆ ಬಂದಾಗ ಏನಾಗ್ತದೆ, ಅಕೆನೋಡರ್ಮೇಟಾ ಇರಬಹುದು, ಮೊಲಸ್ಕನ್ಸ್, ಆರ್ಥ್ರೋಪಾಡ್ಸ್. ಸೊ ಆರ್ಗನ್ ಸಿಸ್ಟಮ್ ಗ್ರೇಡ್. So that is the level of organization. So the respiration, all they breathe, but the breathing mechanism is quite different from organism to organism. That is from lower to higher. That is based on their habitat and level of organization. Respiration takes place, that mechanism takes place through a structure or organ, specific structure or organs, what we will call respiratory organs. ಹಾಗಾದ್ರೆ
ಹಾಗಾದ್ರೆ ಉಸಿರಾಟ ಕ್ರಿಯೆ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಕೆಳಮಟ್ಟದಿಂದ ಉನ್ನತ ಮಟ್ಟದವರೆಗೆ ತೆಗೆದುಕೊಂಡಾಗ ಒಂದು ರಚನೆ ಅಥವಾ ಒಂದು ಅಂಗಾಂಗದಿಂದ ನಡೆಯುತ್ತೆ. ಹಾಗಾದ್ರೆ ಆ ಅಂಗಾಂಗ ಸ್ಪೆಸಿಫಿಕ್ ಆಗಿ ಉಸಿರಾಟವನ್ನೇ ಮಾಡುವಂಥದ್ದು, ಉಸಿರಾಟ ಕ್ರಿಯೆಯಲ್ಲಿ ಭಾಗಿಯಾಗುವಂಥದ್ದು. ಹಾಗಾದ್ರೆ ಅದಕ್ಕೆ ನಾವು ಏನಂತ ಹೇಳ್ಬೋದು? ರೆಸ್ಪಿರೇಟರಿ ಆರ್ಗನ್ಸ್ ಅಂತ ಕರಿತೇವೆ. ಸೊ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಥ್ರೂ ಎ ಸ್ಪೆಸಿಫಿಕ್ ಆರ್ಗನ್ಸ್ ಆರ್ ಸ್ಟ್ರಕ್ಚರ್ಸ್. ದೇ ಆರ್ ಕಾಲ್ಡ್ ರೆಸ್ಪಿರೇಟರಿ ಆರ್ಗನ್ಸ್. ಅವುಗಳನ್ನೇ ನಾವು ಉಸಿರಾಟದ ಅಂಗಗಳು ಅಂತ ಕರಿತೇವೆ. ರೆಸ್ಪಿರೇಟರಿ ಆರ್ಗನ್ಸ್ ಆರ್ ಡಿಫರೆಂಟ್ ಇನ್ ಡಿಫರೆಂಟ್ ಆರ್ಗ್ಯಾನಿಸಮ್ಸ್. ಏನಾಗಿದೆ ಈ ಆರ್ಗನ್ಸು? ಒಂದೊಂದು ಆರ್ಗ್ಯಾನಿಸಮ್ ಅಲ್ಲೂ ಕೂಡ ಏನಾಗಿದೆ? ಬೇರೆ ಬೇರೆ ಆಗಿದೆ. ಲೋಯರ್ ಅಲ್ಲೇ ಬೇರೆ ಟೈಪ್ ಇದೆ, ಹೈಯರ್ ಅಲ್ಲಿ ಬೇರೆ ಇದೆ. ದಟ್ ಈಸ್ ಇನ್ ವರ್ಟಿಬ್ರೇಟ್ಸ್. ಫಾರ್ ಎಕ್ಸಾಂಪಲ್, ಹಾಗಾದ್ರೆ ಉದಾಹರಣೆ ನೋಡೋಣ. ಯಾವ ರೀತಿಯಾಗಿರ್ತಕ್ಕಂಥ ರೆಸ್ಪಿರೇಟರಿ ಆರ್ಗನ್ಸ್ ಸ್ಟ್ರಕ್ಚರ್ಸ್ ಅನ್ನ ನಾವು ನೋಡ್ಬೋದು. ಸೊ ರೆಸ್ಪಿರೇಟರಿ ಆರ್ಗನ್ಸ್ ಆರ್ ಡಿಫರೆಂಟ್ ಇನ್ ಡಿಫರೆಂಟ್ ಆರ್ಗ್ಯಾನಿಸಮ್ಸ್. ಫಾರ್ ಎಕ್ಸಾಂಪಲ್, ಇನ್ ಕೇಸ್ ಆಫ್ ಇನ್ಸೆಕ್ಟ್ಸ್, ನಾವು ಕೀಟಗಳಲ್ಲಿ ನೋಡೋದಾದ್ರೆ ರೆಸ್ಪಿರೇಟರಿ ಆರ್ಗನ್ಸ್ ಆರ್ ಕಾಲ್ಡ್ ಸ್ಪೈರಕಲ್ಸ್. ಏನಂತ ಕರಿತೀವಿ ಕೀಟಗಳಲ್ಲಿ? ನಾವು ಅದನ್ನ ಸ್ಪೈರಕಲ್ಸ್ ಅಂತ ಕರಿತೇವೆ. ನೀವು ನೋಡಿರಬಹುದು ಕ್ಯಾಟರ್ ಪಿಲ್ಲರ್ ಲಾರ್ವೆ ನೋಡಿರಬಹುದು, ಮಾತ್ ಲಾರ್ವೆ. ಹೌದಾ? ಈ ತರ ಲಾರ್ವೆ ಇದ್ರೆ ಆ ಸೈಡ್ ಅಲ್ಲಿ ಈ ತರ ಮಾರ್ಕಿಂಗ್ಸ್ ನೋಡ್ತೇವೆ ನಾವು. ಈ ತರ ಮಾರ್ಕಿಂಗ್ಸ್ ಅನ್ನ ನೋಡ್ತೀವಿ ಅದರ ದೇಹದ ಮೇಲೆ, ಮಾರ್ಕಿಂಗ್ಸ್. ಸೊ ದೀಸ್ ಮಾರ್ಕಿಂಗ್ಸ್ ನಥಿಂಗ್ ಬಟ್ ಸ್ಪೈರಕಲ್ಸ್, ಉಸಿರಾಟದ ಅಂಗಗಳು. ಯಾವುದ್ರಲ್ಲಿ? ಇನ್ಸೆಕ್ಟ್ಸ್ ಅಲ್ಲಿ. ಸೊ ಇನ್ಸೆಕ್ಟ್ಸ್, ದಿ respiratory organs are called spiracles, one of the type of respiratory organs in case of insects. Then another examples for arthropods, that is respiratory organs in case of cockroach, that is trachea. ಏನಂತ ಕರಿತೀವಿ? ಕಾಕ್ರೋಚ್ ಅಲ್ಲಿ ಉಸಿರಾಟದ ಅಂಗಗಳಿಗೆ ಟ್ರೇಕಿಯಾ ಅಂತ ಕರಿತೇವೆ. ಜಿರಳೆ ಕಾಕ್ರೋಚ್ ಅಲ್ಲಿ, ಅದಕ್ಕೆ ಏನಂತ ಹೇಳ್ತೀವಿ ನಾವು? ಟ್ರೇಕಿಯಾ. Then in case of scorpion, ಏನು ಚೇಳು ಅಂತ ಹೇಳ್ತಿರಲ್ಲ, the respiratory organs are called book lungs. ಏನಂತ ಹೇಳ್ತೀವಲ್ಲಿ? book lungs, respiratory organs. Then in case of vertebrates, vertebrates includes fishes, amphibians, reptiles, birds and mammals, except fishes. So the respiratory organs of all other vertebrates that belongs to the phylum Chordata, respiratory organs are lungs. So ಎಲ್ಲ vertebrates ಅಲ್ಲೂ ಕೂಡ ನಾವು respiratory organs higher organisms ಅವೆಲ್ಲ ಅಲ್ವಾ? ಕಾರ್ಡೇಟ್ಸ್, ಬೆನ್ನು ಮೂಳೆ ಇರುವಂಥದ್ದು. ಸೊ ಸಬ್ಫೈಲಮ್ ವರ್ಟಿಬ್ರೇಟಾ, ವರ್ಟಿಬ್ರಲ್ ಕಾಲಮ್ ಇದೆ. ಈ ವರ್ಟಿಬ್ರಲ್ ಕಾಲಮ್ ನಲ್ಲಿ ಏನಾಗ್ತದೆ? ವರ್ಟಿಬ್ರೇಟ್ಸ್ ಅಲ್ಲಿ ಎಲ್ಲ ವರ್ಟಿಬ್ರೇಟ್ಸ್ ಅಲ್ಲೂ ಕೂಡ ರೆಸ್ಪಿರೇಟರಿ ಆರ್ಗನ್ಸ್ ಆರ್ ಕಾಲ್ಡ್ lungs. Lungs are the common respiratory organs in all vertebrates except fishes. In case of fishes, respiratory organs are called gills. ನಾವು ಮೀನುಗಳಲ್ಲಿ ಈ ರೆಸ್ಪಿರೇಟರಿ ಆರ್ಗನ್ಸ್ ಅನ್ನ ಏನಂತ ಹೇಳ್ತೇವೆ? ಗಿಲ್ಸ್ ಅಂತ ಕರಿತೇವೆ. ಕಿವಿರುಗಳು, ಇನ್ ಕನ್ನಡ ಕಿವಿರುಗಳು ಅಂತ ಕರಿತೇವೆ. ನೀವು ನೋಡಿರ್ಬೋದು, ಏನು ಫಿಶಸ್ ಇದೆ, ಈ ಸೈಡ್ ಅಲ್ಲಿ ಈ ತರ ಹಿಂಗ್ ಕಾಣಿಸ್ತಾ ಇರ್ತದೆ, ಈ ತರ ಕೆಳಗಡೆ ಈ ತರ ಕಾಣಿಸ್ತಾ ಇರ್ತದೆ ಕಿವಿರುಗಳು. ಥ್ರೂ ವಿಚ್ ದಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಟೇಕ್ಸ್ ಪ್ಲೇಸ್. ದೋಸ್ ಆರ್ಗನ್ಸ್ ಆರ್ ಸೆಡ್ ಟು ಬಿ ಗಿಲ್ಸ್ ಅಂತ ಹೇಳ್ತೀವಿ ಇನ್ ಕೇಸ್ ಆಫ್ ಫಿಶಸ್. ಸೊ ದೀಸ್ ಆರ್ ಎಕ್ಸಾಂಪಲ್ಸ್ for different types of respiratory organs in different organisms. Book lungs, spiracles, tracheae, gills. So these are different types of respiratory organs. So in case of human beings, respiratory organs nothing but lungs anta kariteve. Lungs are respiratory organs in human. ಮನುಷ್ಯನಲ್ಲಿ ಉಸಿರಾಟದ ಅಂಗಗಳನ್ನ ನಾವು ಲಂಗ್ಸ್ ಅಂತ ಕರಿತೇವೆ, ಶ್ವಾಸಕೋಶಗಳು ಅಂತ ಹೇಳ್ತೇವೆ. ಲಂಗ್ಸ್ ನಥಿಂಗ್ ಬಟ್ ಪೇರ್ಡ್ ಸ್ಟ್ರಕ್ಚರ್, ಒಂದು ಜೊತೆ ಇರ್ತದೆ ಲಂಗ್ಸ್. ಅದು ಇದರ ಮೂಲಕ ಏನಾಗುತ್ತೆ? ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಟೇಕ್ಸ್ ಪ್ಲೇಸ್.
ಅನಿಲಗಳ ವಿನಿಮಯ ಆಗತ್ತೆ. ಯಾವ್ಯಾವುದು? ಒನ್ ಈಸ್ ಆಕ್ಸಿಜನ್ and another one is carbon dioxide. That is intaken of oxygen and released out carbon dioxide from the body. So that is exchange of gases. ಹಾಗಾದ್ರೆ ಮನುಷ್ಯನಲ್ಲಿ ರೆಸ್ಪಿರೇಟರಿ ಆರ್ಗನ್ಸ್ ಅನ್ನ ನಾವು ಏನಂತ ಹೇಳ್ಬೋದು? ಲಂಗ್ಸ್ ಅಂತ ಕರಿತೇವೆ. ನಾವು ದಿ ರೆಸ್ಪಿರೇಟರಿ ಸಿಸ್ಟಮ್ ಇನ್ ಹ್ಯೂಮನ್. ಈಗ ನೋಡೋಣ ಆ ರೆಸ್ಪಿರೇಟರಿ ಸಿಸ್ಟಮ್ ಹ್ಯೂಮನ್ ನಲ್ಲಿ ಯಾವ ರೀತಿ ಇದೆ. ಸೊ ದಿಸ್ ಇಸ್ ದ ಡಯಾಗ್ರಾಮ್ಯಾಟಿಕ್ ವ್ಯೂ ಆಫ್ ರೆಸ್ಪಿರೇಟರಿ ಸಿಸ್ಟಮ್ ಆಫ್ ಹ್ಯೂಮನ್. ಸೊ ಇನ್ ಹ್ಯೂಮನ್ ದಿ ರೆಸ್ಪಿರೇಟರಿ ಸಿಸ್ಟಮ್ ದಟ್ ಬಿಗಿನ್ಸ್ ವಿತ್ ದಿ ಟೂ ಓಪನಿಂಗ್ಸ್ ಕಾಲ್ಡ್ ನಾಸ್ಟ್ರಲ್ಸ್ ಜಸ್ಟ್ ಅಬೌವ್ ದಿ ಲಿಪ್ಸ್. ನೋಡಿ, ಈ ತುಟಿಗಳಿಂದ ಮೇಲೆ ಬರುವಂತಹ ಎರಡು ಓಪನಿಂಗ್ಸ್ ಇದೆ. ಆ ಓಪನಿಂಗ್ಸ್ ಅನ್ನ ನಾವು ನಾಸ್ಟ್ರಲ್ಸ್ ಅಂತ ಕರಿತೇವೆ. ಇಲ್ಲಿಂದ ಪ್ರಾರಂಭವಾಗುತ್ತೆ ಆ ಉಸಿರಾಟದ ಅಂಗಗಳು, ಆ ಸಿಸ್ಟಮ್ ಪ್ರಾರಂಭವಾಗ್ತದೆ. ಸೊ ದೀಸ್ ಟೂ ಓಪನಿಂಗ್ಸ್ ಆರ್ ಕಾಲ್ಡ್ ನಾಸ್ಟ್ರಲ್ಸ್. ನಾಸ್ಟ್ರಲ್ಸ್ ದೆನ್ moves to the a passage. This is the nasal chamber. ಈ ಪ್ಯಾಸೇಜ್ ಏನಂತ ಕರಿತೇವೆ? nasal chamber. That connects to the nasal pharynx. ಮೊದಲು ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ರೆಸ್ಪಿರೇಟರಿ ಸಿಸ್ಟಮ್? ಎಂಟೈರ್ ಸಿಸ್ಟಮ್ begins with two nostrils. ಮೂಗಿನ ಹೊರಳೆ ಅಂತ ಕರಿತೀರಾ ನೀವು ಇದನ್ನ, ಓಪನಿಂಗ್ಸ್. ಇದು ಸ್ಟಾರ್ಟ್ ಆಗಿದ್ದು ಎಲ್ಲಿಗೆ ಹೋಗ್ತದೆ? ದಿಸ್ ಪ್ಯಾಸೇಜ್ ಈಸ್ ಕಾಲ್ಡ್ ನೇಸಲ್ ಚೇಂಬರ್. ಈ ಪ್ಯಾಸೇಜ್ ಅನ್ನ ನೇಸಲ್ ಚೇಂಬರ್ ಅಂತ ಕರಿತೇವೆ. ದೆನ್ ದಟ್ ಕನೆಕ್ಟ್ಸ್ ಟು ದಿ ಫ್ಯಾರಿಂಕ್ಸ್, ಕಾಮನ್ ಪ್ಯಾಸೇಜ್. ದಟ್ ಫ್ಯಾರಿಂಕ್ಸ್, ದಿ ಸ್ಪೆಸಿಫಿಕ್ ಫ್ಯಾರಿಂಕ್ಸ್ ದಟ್ ಈಸ್ ಕಾಲ್ಡ್ ನೇಸಲ್ ಫ್ಯಾರಿಂಕ್ಸ್. ಇಲ್ಲಿಂದ ಒಳಗಡೆ ಎಲ್ಲಿ ಕನೆಕ್ಟ್ ಆಗ್ತದೆ? ಅದು ಫ್ಯಾರಿಂಕ್ಸ್ ಪ್ಯಾಸೇಜ್. ಅದು ಕಾಮನ್. ಒಂದು ಕಡೆಗೆ ಫುಡ್ ಹೋಗ್ತದೆ, ಅಲಿಮೆಂಟರಿ ಕೆನಾಲ್ ಇಂದ ಈಸೋಫೇಗಸ್ಗೆ ಓಪನಿಂಗ್ ಹೋಗ್ತದೆ, ಅನ್ನನಾಳಕ್ಕೆ. ಆ ಕಾಮನ್ ಪ್ಯಾಸೇಜ್ ಅನ್ನ ನಾವು ಫ್ಯಾರಿಂಕ್ಸ್ ಅಂತ ಕರಿತೇವೆ. ಈ ಫ್ಯಾರಿಂಕ್ಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಈ ರೆಸ್ಪಿರೇಟರಿದೊಂದು ಏನಿದೆ ನೇಸಲ್ ಚೇಂಬರ್ ಇಂದ ಒಂದು ಪ್ಯಾಸೇಜ್ ಕನೆಕ್ಟ್ ಆಗ್ತದೆ. ಅದೇ ಫ್ಯಾರಿಂಕ್ಸ್ ಗೆ ಕನೆಕ್ಟ್ ಆಗ್ತದೆ, ಪ್ಯಾಸೇಜ್ಗೆ. ಸೊ ಆ ಕನೆಕ್ಟ್ ಆಗುವಂತ ಈ ಒಂದು ಚೇಂಬರ್ ಇಂದ ಇಲ್ಲಿಗೆ ಹೋಗುವಂತದನ್ನ ನಾವು ಆ ಪ್ಯಾಸೇಜ್ ಅನ್ನ ಸ್ಪೆಸಿಫಿಕ್ ಆಗಿ ಏನಂತ ಹೇಳ್ತೇವೆ? ನೇಸಲ್ ಫ್ಯಾರಿಂಕ್ಸ್ ಅಂತ ಕರಿತೇವೆ. ಸೊ ಇಟ್ ಈಸ್ ಅ ಸ್ಪೆಸಿಫಿಕ್ ಪ್ಯಾಸೇಜ್ ದಟ್ ಕನೆಕ್ಟ್ಸ್ ಟು ದಿ ಕಾಮನ್ ಫ್ಯಾರಿಂಕ್ಸ್ ರೀಜನ್. ದಟ್ ಈಸ್ ಕಾಲ್ಡ್ ನೇಸಲ್ ಫ್ಯಾರಿಂಕ್ಸ್. ಅದನ್ನ ನಾವು ನೇಸಲ್ ಫ್ಯಾರಿಂಕ್ಸ್ ಅಂತ ಕರಿತೇವೆ. ನೇಸಲ್ ಫ್ಯಾರಿಂಕ್ಸ್ ನೆಕ್ಸ್ಟ್ ಕನೆಕ್ಟ್ಸ್ ಟು ದಿ ಎಪಿಗ್ಲಾಟಿಸ್. ಗ್ಲಾಟಿಸ್. ದ ಗ್ಲಾಟಿಸ್ ಮೇಡ್ ಅಪ್ ಆಫ್ ಇನ್ಕಂಪ್ಲೀಟ್ ಕಾರ್ಟಿಲೇಜ್ ಬೋನ್. ಆ ಗ್ಲಾಟಿಸ್ ಅಂತಕ್ಕಂತಹ ಒಂದು ಸಣ್ಣ ಓಪನಿಂಗ್ ಇದೆ. ಆ ಓಪನಿಂಗ್ ಯಾವುದರಿಂದ ಮಾಡಲ್ಪಟ್ಟಿದೆ? ಕಾರ್ಟಿಲೇಜ್ ಬೋನ್, ಅಂದ್ರೆ ಮೃದುವಾದ ಮೂಳೆಯಿಂದ ಮಾಡಲ್ಪಟ್ಟಿದೆ. ನಾವು ಬೋನ್ ಅಲ್ಲಿ ಎರಡು ಟೈಪ್ ನೋಡಿದ್ವಿ. ಒನ್ ಈಸ್ ಒಂದು ಕನೆಕ್ಟಿವ್ ಟಿಶ್ಯೂ ನಲ್ಲಿ, ಒನ್ ಈಸ್ ಕಾರ್ಟಿಲೇಜ್ ಅಂಡ್ ಅನದರ್ ಒನ್ ಈಸ್ ಬೋನ್. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕಾರ್ಟಿಲೇಜ್ ಅಂಡ್ ಬೋನ್? ಬೋನ್ ಈಸ್ ಹಾರ್ಡ್. ಆ ಬೋನ್ ಅನ್ನೋದೇನಿದೆ ಹಾರ್ಡ್ ಆಗಿದೆ, ಗಟ್ಟಿಯಾಗಿದೆ. ಬಟ್ ಕಾರ್ಟಿಲೇಜ್ ಇಸ್ ಸ್ಮೂತ್. ಇದು ಸ್ಮೂತ್ ಆಗಿದೆ, ನೋಡಿ ಬೆಂಡ್ ಆಗ್ತದೆ. ಸೊ ಯುವರ್ ಪಿನ್ ಆಲ್ಸೋ ಮೇಡ್ ಅಪ್ ಆಫ್ ಕಾರ್ಟಿಲೇಜ್. ಸೊ ದಿ ಗ್ಲಾಟಿಸ್ an opening. That glottis made up of cartilage. Then it has incomplete the cartilage flap. ಅದಕ್ಕೊಂದು ಮುಚ್ಚಳ ಇದೆ. ಆ ಓಪನಿಂಗಿಗೆ ಒಂದು ಲಿಡ್ ಇದೆ, ಮುಚ್ಚಳ ಇದೆ. ಫ್ಲಾಪ್ ನಥಿಂಗ್ ಬಟ್ ದಿ ಏನಂತ ಹೇಳ್ತೇವೆ? ಲಿಡ್ ಅಂತ ಹೇಳ್ತೀವಿ, ಮುಚ್ಚಳ ಅಂತ ಹೇಳ್ತೇವೆ. ದಟ್ ಈಸ್ ಆಲ್ಸೋ ಮೇಡ್ ಅಪ್ ಆಫ್ ಎ ಕಾರ್ಟಿಲೇಜ್. ಅದು ಕೂಡ ಕಾರ್ಟಿಲೇಜ್ ಇಂದ ಮಾಡಲ್ಪಟ್ಟಿದೆ. ದಟ್ ಈಸ್ ಕಾಲ್ಡ್, ದಟ್ ಫ್ಲಾಪ್ ಈಸ್ ಕಾಲ್ಡ್ ಎಪಿಗ್ಲಾಟಿಸ್. ಗ್ಲಾಟಿಸ್ಗೆ ಒಂದು ಮುಚ್ಚಳ ಇರೋದ್ರಿಂದ ಅದನ್ನ ಎಪಿಗ್ಲಾಟಿಸ್ ಅಂತ ಕರಿತೇವೆ. So same epiglottis, that structure through which when food, that is ಏನು ನಾವು ತಗೊಳ್ತಕ್ಕಂತಹ ಫುಡ್ ಏನಿದೆ, passes through that glottis. By that time the epiglottis, the lid or flap, closed the respiratory tract. When we breathe, by that time that flap closed the alimentary canal.
ಈ ಕಡೆ ಅನ್ನನಾಳವನ್ನು ಮುಚ್ಚುತ್ತೆ ನಾವು ಉಸಿರಾಡುವಾಗ, ಹಾಗೆ ನಾವು ಊಟ ಮಾಡುವಾಗ ಈ ಒಂದು ಶ್ವಾಸಕೋಶಕ್ಕೆ ಹೋಗುವಂತ ನಾಳ ಏನಿದೆ, ಡಕ್ಟ್ ಏನಿದೆ, ರೆಸ್ಪಿರೇಟರಿ ಅದನ್ನು ಮುಚ್ಚುತ್ತೆ, ಕ್ಲೋಸ್ ಮಾಡುತ್ತೆ. ಸೊ ಎರಡು ಮೆಕ್ಯಾನಿಸಮ್ಗೆ ಆ ಒಂದೇ ಒಂದು ಓಪನಿಂಗು, ದಟ್ ಈಸ್ ಎಪಿಗ್ಲಾಟಿಸ್ ಅಂತ ಕರಿತೇವೆ. ದಟ್ ಕನೆಕ್ಟ್ಸ್ ಟು ದಿ ಲ್ಯಾರಿಂಗ್ಸ್. ಅಲ್ಲಿಂದ ಎಲ್ಲಿಗೆ ಹೋಗುತ್ತಿದ್ದು? ಲ್ಯಾರಿಂಗ್ಸ್. ಲ್ಯಾರಿಂಗ್ಸ್ ಕಾಮನ್ಲಿ ಕಾಲ್ಡ್ ಸೌಂಡ್ ಬಾಕ್ಸ್. ಅದನ್ನ ಧ್ವನಿ ಪೆಟ್ಟಿಗೆ ಅಂತ ಕರಿತೇವೆ. ಬಿಕಾಸ್ ಇಟ್ ಪ್ರೊಡ್ಯೂಸಸ್ ಎ ಸೌಂಡ್ ಆರ್ ವಾಯ್ಸ್. ಆ ಧ್ವನಿ ಪೆಟ್ಟಿಗೆ ಏನನ್ನ ಕೊಡುತ್ತದೋ? ಧ್ವನಿಯನ್ನ ಕೊಡುತ್ತೆ. ಹಾಗಾಗಿ ಅದನ್ನ ನಾವು ಕಾಮನ್ ಆಗಿ ಧ್ವನಿ ಪೆಟ್ಟಿಗೆ ಅಂತ ಕರಿತೇವೆ, ಸೌಂಡ್ ಬಾಕ್ಸ್ ಅಂತ ಕರಿತೇವೆ. ದಟ್ ಈಸ್ ಲ್ಯಾರಿಂಗ್ಸ್ ಅಂತ ಹೇಳ್ತೇವೆ. ದೆನ್ ಇಟ್ ಕನೆಕ್ಟ್ಸ್ ಟು ದಿ ಟ್ರೇಕಿಯೆ, ವಿಂಡ್ ಪೈಪ್ ಅಂತ ಹೇಳ್ತೀವಿ. ಇಲ್ಲಿ ಮಧ್ಯೆ ಇಲ್ಲಿಂದ ಇಲ್ಲಿ ಸ್ಟಾರ್ಟ್ ಆಗ್ತದೆ ಟ್ರೇಕಿಯೆ. ಅಗೇನ್ ಮೇಡ್ ಅಪ್ ಆಫ್ ಎ ಕಾರ್ಟಿಲೇಜ್. ಅದು ಕೂಡ ಕಾರ್ಟಿಲೇಜ್ ಇಂದ ಮಾಡಲ್ಪಟ್ಟಿದೆ. ದಟ್ ಟ್ರೇಕಿಯೆ ವಿಂಡ್ ಪೈಪ್ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿವರೆಗೂ ಇರುತ್ತೆ ಕನೆಕ್ಷನ್. ಸೊ ದಟ್ ಟ್ರೇಕಿಯೆ ಕಂಟಿನ್ಯೂಸ್ ಟು ದಿ ಥೊರಾಸಿಕ್ ರೀಜನ್. ಎಲ್ಲಿಗೆ ಹೋಗುತ್ತದೋ? ಇಲ್ಲಿ ಥೊರಾಸಿಕ್ ರೀಜನ್ಗೆ ಬರ್ತದೆ. ಈ ಒಂದು ರೀಜನ್ಗೆ ಬರ್ತದೆ, ಇದೆಯ ಮಧ್ಯಭಾಗಕ್ಕೆ ಬರ್ತದೆ ಈ ಟ್ರೇಕಿಯೆ. ದೆನ್ ಇಟ್ ಡಿವೈಡ್ಸ್. ಆ ನಂತರ ಏನಾಗುತ್ತದೋ? ಡಿವೈಡ್ ಆಗ್ತದೆ. ದೆನ್ ಇಟ್ ಡಿವೈಡ್ಸ್ ಇಂಟು ಟೂ. ಎರಡು ಬ್ರಾಂಚ್ ಆಗಿ ಡಿವೈಡ್ ಆಗ್ತದೆ. ಒನ್ ಅಟ್ ಲೆಫ್ಟ್ ಸೈಡ್, ಅನದರ್ ಅಟ್ ರೈಟ್ ಸೈಡ್. ಒಂದು ಬ್ರಾಂಚ್ ಲೆಫ್ಟಿಗೆ ಹೋಗ್ತದೆ, ಇನ್ನೊಂದು ಬ್ರಾಂಚ್ ರೈಟಿಗೆ ಹೋಗ್ತದೆ. ಯು ಕ್ಯಾನ್ ಸಿ, ನೋಡಿ ಇಲ್ಲಿದೆ. ಸೊ ದಿಸ್ ಇಸ್ ಟ್ರೇಕಿಯೆ ದಟ್ ರನ್ಸ್ ಟು ದಿ ಥೊರಾಸಿಕ್ ರೀಜನ್. ಮುಂದುವರಿಯುತ್ತದು, ಅಲ್ಲಿವರೆಗೂ ಬೆಳೆಯುತ್ತದು, ಮುಂದುವರಿಯುತ್ತೆ. ಆ ಟ್ರೇಕಿಯೆ ವಿಂಡ್ ಪೈಪ್ ಅಂತ ಕರಿತೇವೆ. ಅಲ್ಲಿಗೆ ಬಂದು ಥೊರಾಸಿಕ್ ರೀಜನ್ಗೆ ಬಂದು ಏನ್ ಮಾಡುತ್ತೆ? ಅದು ಡಿವೈಡ್ ಆಗ್ತದೆ, ಸ್ಪ್ಲಿಟ್ ಆಗ್ತದೆ. ಸ್ಪ್ಲಿಟ್ ಆಗಿ ಈ ಎರಡು ಬ್ರಾಂಚ್ ಕೊಡುತ್ತೆ. ಒಂದು ಬ್ರಾಂಚ್ ರೈಟ್ ಸೈಡಿಗೆ ಹೋಗ್ತದೆ, ಇನ್ನೊಂದು ಬ್ರಾಂಚ್ ಲೆಫ್ಟ್ ಸೈಡ್ಗೆ ಬರ್ತದೆ. ಸೊ ದಟ್ ಸ್ಪ್ಲಿಟಿಂಗ್ ಸ್ಪಾಟ್ ಆಫ್ ಟ್ರೇಕಿಯೆ ಈಸ್ ಕಾಲ್ಡ್ ಬ್ರಾಂಕಸ್. ಇದನ್ನೇನಂತ ಕರಿತೀವಿ ನಾವು? ಬ್ರಾಂಕಸ್. ಪ್ಲೂರಲ್ ಇದು. ಬ್ರಾಂಕಸ್ ಅಂದ್ರೆ ಪ್ಲೂರಲ್, ಸಿಂಗ್ಯುಲರ್ ಬ್ರಾಂಕೈ ಅಂತ ಕರಿತೇವೆ. ಆ ಸ್ಪ್ಲಿಟ್ ಇಲ್ಲಿ ಈ ತರ ಬಂದು ಹಿಂಗ್ ಸ್ಪ್ಲಿಟ್ ಆಗ್ಬೇಕಾದ್ರೆ ಈ ಒಂದು ಸ್ಪಾಟ್ ಏನಿದೆ, ಆ ಸ್ಪಾಟ್ ಅನ್ನ ನಾವೇನಂತ ಕರಿತೇವೆ? ಸೊ ದಿಸ್ ಇಸ್ ದಟ್ ಸ್ಪಾಟ್ that is called branchus. So the branches arise from the branchus. This is called primary branchi. ಎರಡು ಡಿವೈಡ್ ಆಗ್ತದಲ್ಲ, ಆ ಡಿವೈಡ್ ಆಗುವಂತದ್ದನ್ನ ಏನಂತ ಹೇಳ್ತೀವಿ ನಾವು? ಪ್ರೈಮರಿ ಬ್ರಾಂಕೈ. ಇಲ್ಲಿಂದ ಬರೋದನ್ನ ಪ್ರೈಮರಿ ಬ್ರಾಂಕೈ ಅಂತ ಕರಿತೇವೆ. ದಟ್ ಪ್ರೈಮರಿ ಬ್ರಾಂಕೈ on either side of the structure divides again or divides repeatedly. ಮತ್ತೆ ಈ ಪ್ರೈಮರಿ ಬ್ರಾಂಕೈ ಏನಾಗ್ತದೆ? divides repeatedly, give rise secondary and tertiary branchi. ಏನ್ ಕೊಡುತ್ತೆ? ಮತ್ತೆ ಡಿವೈಡ್ ಆಗ್ಬಿಟ್ಟು ಎರಡನೇ ಬ್ರಾಂಕೈ ಕೊಡುತ್ತದೆ, ಹಾಗೆ ಮೂರನೇ ಬ್ರಾಂಕೈಯನ್ನ ಕೊಡುತ್ತದೆ. ಸೊ ಪ್ರೈಮರಿ ಆಯ್ತು, ಸೆಕೆಂಡರಿ ಆಯ್ತು, ಮತ್ತೆ ಟರ್ಷರಿ. ಬ್ರಾಂಚಸ್ ಅಷ್ಟೇ, ಎಲ್ಲವೂ ಕೂಡ ಬ್ರಾಂಚಸ್. ಆ ಬ್ರಾಂಚಸ್ ಅನ್ನ ಏನಂತ ಕರಿತೀವಿ ನಾವು? ಬ್ರಾಂಕೈ ಅಂತ ಕರಿತೇವೆ. ಲುಕ್ ಅಟ್ ದಿಸ್ ಡಯಾಗ್ರಾಮ್. ಸೊ ದಿಸ್ ಇಸ್ ದ ಪ್ರೈಮರಿ. ದೆನ್ ಇಟ್ ಈಸ್ ಅಗೈನ್ ಡಿವೈಡ್ಸ್ ರಿಪೀಟೆಡ್ಲಿ. ನೋಡಿ, ಡಿವೈಡ್ ಆಗ್ತಾ ಹೋಗಿದೆ. ಹೀಗೆ ಹೀಗೆ ಈ ತರ ಡಿವೈಡ್, ಕವರ್ ಆಗಿ ಡಿವೈಡ್ ಆಗ್ತಾ ಹೋಗಿದೆ. ಇದು ಇದ್ರ ಮೇಲೆ ಬರುವಂತ ಇದನ್ನ ನಾವೇನಂತ ಕರಿತೀವಿ? ಸೆಕೆಂಡರಿ ಬ್ರಾಂಕೈ. ಮತ್ತೆ ಅದು ಡಿವೈಡ್ ಆಗಿ ಫರ್ದರ್ ಬ್ರಾಂಚಸ್ ಕೊಟ್ಟಿದೆ. ಲುಕ್ ಅಟ್ ದಿಸ್. ಯು ಸಿ ದಿಸ್ ಡಯಾಗ್ರಾಮ್. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆ, ಹೌದಾ? ಸೊ ಈ ಫರ್ದರ್ ಬ್ರಾಂಚಸ್ ಟರ್ಷಿಯರಿ ಅಂತ ಕರಿತೇವೆ. Now in the tertiary branchi, the terminal part of the tertiary branchi, that is called branchiolar. ಏನಂತ ಹೇಳ್ತೀವಿ ಅದನ್ನ? ಬ್ರಾಂಕಿಯೋಲೈ ಅಥವಾ ಬ್ರಾಂಕಿಯೋಲ್ ಅಂತ ಕರಿತೇವೆ. ಸೊ ಒನ್ ಎನ್ಲಾರ್ಜ್ ಮಾಡಿ ತೋರಿಸ್ತೀನಿ. ಸೊ ದಿಸ್ ಇಸ್ ಪ್ರೈಮರಿ ಬ್ರಾಂಕೈ. ಸೊ ಇಲ್ಲಿಂದ ಬರುತ್ತೆ, ಟ್ರೇಕಿಯಿಂದ ಬಂದು ಡಿವೈಡ್ ಆಗ್ತದೆ. ಈ ಕಡೆ ಒಂದು ಭಾಗ ಹೋಗುತ್ತೆ, ಈ ಕಡೆ ಒಂದು ಭಾಗ. ಸೊ ದಿಸ್ ಇಸ್ ಪ್ರೈಮರಿ. Again it divides repeatedly, give rise secondary and tertiary.
structure. It gives rise vascular sac-like structure called alveoli. ಈಗ ಇಲ್ಲಿಂದ ಏನಾಗ್ತದೆ, ಈ ತರ ಒಂದು ವ್ಯಾಸ್ಕ್ಯುಲರ್ ಸ್ಪಂಜಿನಂತಹ ಚೀಲದ ಆಕಾರದ ರಚನೆ ಕಂಡು ಬರುತ್ತೆ. ಇಲ್ಲಿ ನೋಡಿ ಈ ತರ ಬರ್ತದೆ, ಪ್ರತಿ ಒಂದು ಬ್ರಾಂಕ್ಯೂಲಿಂದ ಈ ತರ ಬರುತ್ತೆ. ದ್ರಾಕ್ಷಿ ಹಣ್ಣು ಹೇಗೆ ಹಾಗೆ ಸೇರ್ಕೊಂಡಿರುತ್ತ ಗೊಂಚಲಿಗೆ, ಆ ಟೈಪ್ ಅಲ್ಲಿ ಕಾಣಿಸ್ತಾ ಇರ್ತದೆ. ಸೇಮ್ ನೀವು ಗ್ರೇಪ್ಸ್ ಅನ್ನ ನೋಡಿ, ಗ್ರೇಪ್ ಬಂಚ್ ಅದೇ ತರ ಕಾಣ್ತಾ ಇರ್ತದೆ. ಸೊ ಇಂಥ ಸೇಮ್ ಈಗ ಸ್ಯಾಕ್ ಲೈಕ್ ವ್ಯಾಸ್ಕ್ಯುಲರ್ ಅಂದ್ರೆ ಸ್ಪಾಂಜಿ ಆಗಿರ್ತದೆ, ಮೃದುವಾಗಿರ್ತದೆ. ಆ ರೀತಿ ಇರ್ತಕ್ಕಂಥ ಬ್ಯಾಗ್ ಲೈಕ್ ಸ್ಟ್ರಕ್ಚರ್ ಅನ್ನ ಏನಂತ ಕರಿತೇವೆ, ಆಲ್ವಿಯೋಲೈ. ಅದನ್ನ ಆಲ್ವಿಯೋಲೈ ಅಂತ ಕರಿತೇವೆ. ಸೊ ಆಲ್ವಿಯೋಲರ್ ಪಾರ್ಟ್, ಆಲ್ವಿಯೋಲೈ, ವ್ಯಾಸ್ಕ್ಯುಲರ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ arised from the terminal part of tertiary bronchi called alveoli. So this is the very important part of respiratory system, because the diffusion of gases like oxygen and carbon dioxide takes place in this part, that is alveolar part. In the sense, diffusion of the gases into the blood to alveolar part, ಈ ಜಾಗದಲ್ಲಿ ನಡೆಯುತ್ತೆ ಡಿಫ್ಯೂಷನ್ ನಡೆಯುತ್ತೆ ಅಥವಾ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ನಡೆಯುತ್ತೆ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ. ಸೊ alveoli play a major role during the exchange of gases, that is oxygen and carbon dioxide, in respiration. So this is the diagrammatic view of human respiratory system. It consists of human respiratory system consists of tracheae, bronchi, primary, secondary bronchi, and bronchiole and alveolar. So all these parts together constitute as lungs. ಈ ಎಲ್ಲ ರಚನೆಯನ್ನು ಕರಿತೀವಿ ಫೈನಲ್ ಆಗಿ lungs ಅಂತ ಕರಿತೇವೆ. So all these parts, that is bronchi, bronchiole, alveole, tracheae, so all these together constitute as lungs. ಇವೆಲ್ಲವನ್ನ ಒಳಗೊಂಡಂತಹ ರಚನೆಯೇ lungs, ಶ್ವಾಸಕೋಶ ಅಂತ ಕರಿತೇವೆ. So lungs are paired structure. In human, lungs are paired structure, ಅಂದ್ರೆ ಒಂದು ಜೊತೆ ಇದೆ. Look at this. So this is right and this is left. So this is right and this is left. Lungs ಹೌದಾ, paired structure ಅಂತ ಕರೀತೇವೆ, ಒಂದು ಜೊತೆ ಇದೆ at the left and right side. Lungs covered by double membrane, covered by double or two membranes called pleural membrane. Look at this diagram. You see the two layers, protective layers of lungs. This is inner layer, this is outer layer. So these layers nothing but a pleural membrane. This membrane is called pleural membrane. ಏನು ಶ್ವಾಸಕೋಶ ಇದೆ, ಇದು ಎರಡು ಮೆಂಬ್ರೇನ್ ಪದರಗಳಿಂದ ಆವೃತವಾಗಿದೆ. ಆ ಪದರವನ್ನ ನಾವು ಪ್ಲೂರಲ್ ಮೆಂಬ್ರೇನ್ ಅಂತ ಕರಿತೇವೆ. In between the outer and inner pleural membrane, there is a fluid filled in that space. ಇಲ್ಲೇನಾಗ್ತದೆ, ಹೊರ ಪದರ ಮತ್ತೆ ಒಳ ಪದರ ಮಧ್ಯದಲ್ಲಿ ನೋಡಿ ಗ್ಯಾಪ್ ಇದೆ, ಹೌದಾ? This is the gap or space between inner and outer pleural membrane. That is filled by pleural fluid, filled by a fluid, ಒಂದು ದ್ರವದಿಂದ ಅದು ತುಂಬಿದೆ. That fluid is called pleural fluid. ಅದನ್ನೇನಂತ ಹೇಳ್ತೀವಿ ನಾವು, pleural fluid. So lungs paired a structure. So this is the respiratory system of human. So alveolar part is the main site for exchange of gases. When we take oxygen from the atmosphere and released out carbon dioxide from the cells of the body.
ಹೇಗೆ ನಾವು ವಿನಿಮಯ ಮಾಡ್ಕೊಳ್ತೀವಿ ಉಸಿರಾಟ ಕ್ರಿಯೆಯಲ್ಲಿ? ವಾತಾವರಣದಿಂದ ಆಮ್ಲಜನಕವನ್ನು ಒಳಗೆ ತೆಗೆದುಕೊಳ್ತೀವಿ, ಹಾಗೆ ಒಳಗಡೆಯಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗೆ ಬಿಡ್ತೀವಿ. ಇದು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂತ ಕರಿತೇವೆ. ಥ್ರೂ ಎಲ್ಲಿಂದ ನಡೆಯುತ್ತೆ? ಈ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ. ಅದರಲ್ಲಿ ಯಾವ ಭಾಗದಲ್ಲಿ? ಆಲ್ವಿಯೋಲಾರ್ ಪಾರ್ಟ್ ಅಂತ ಕರಿತೇವೆ. ಇಲ್ಲಿ ನಡೆಯುವುದು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಎಲ್ಲಿ? ಆಲ್ವಿಯೋಲಾರ್ ಪಾರ್ಟ್ ಅಂತ ಕರಿತೇವೆ. ಹಾಗಾದ್ರೆ ನೋಡೋಣ ಲೊಕೇಶನ್ position of the lungs. So in human, lungs very well protected by all sides of the body. ಏನು ಶ್ವಾಸಕೋಶಗಳಿದೆ, ಇದು ಮನುಷ್ಯನಲ್ಲಿ ದೇಹದ ಬೇರೆ ಬೇರೆ ಭಾಗಗಳಿಂದ ಏನಾಗಿದೆ? ಅದು ಪ್ರೊಟೆಕ್ಟ್ ಆಗಿದೆ. ಬೇರೆ ಬೇರೆ ಒಂದು ಆಂಗಲ್ ಇಂದ ನೋಡಿದಾಗ ಏನಾಗಿದೆ? ಎಲ್ಲ ಸುತ್ತಲೂ ಕೂಡ ಅದು ಏನಾಗಿದೆ? ಬೇರೆ ಬೇರೆ ರಚನೆಯಿಂದ ಮಧ್ಯದಲ್ಲಿ ಅದು ಲೊಕೇಟ್ ಆಗಿಬಿಟ್ಟು ಪ್ರೊಟೆಕ್ಟ್ ಆಗಿದೆ. ಹಾಗಾದ್ರೆ ನೋಡೋಣ ಯಾವ್ಯಾವುದು ಅಂಗಾಂಗಗಳನ್ನು ಪ್ರೊಟೆಕ್ಟ್ ಮಾಡ್ತದೆ. ಸೊ ದಿ ಪೊಸಿಷನ್ ಆಫ್ ದಿ ಲಂಗ್ಸ್, ಸೊ ಇಟ್ ವೆರಿ ವೆಲ್ ಪ್ರೊಟೆಕ್ಟೆಡ್ ಅಂಡ್ ಲೊಕೇಟೆಡ್ ಇನ್ ಬಿಟ್ವೀನ್ ದಿ ಥೊರಾಸಿಕ್ ರಿಬ್ಸ್, ರಿಬ್ ಕೇಜ್ ಅಂತ ಕರಿತೇವೆ. ನೋಡಿ, ಈ ಪಕ್ಕೆಲುಬು ಅಂತ ಹೇಳ್ತಿರಲ್ಲ, ಈ ಪಕ್ಕೆಲುಬಿನ ಏನಿದೆ ಮಧ್ಯೆ ಇಲ್ಲಿ ಬರ್ತದೆ, ಲಂಗ್ಸ್ ಪ್ರೊಟೆಕ್ಟ್ ಆಗಿರ್ತದೆ. ನೋಡೋಣ. ಸೊ ಲಂಗ್ಸ್ ಪ್ರೊಟೆಕ್ಟೆಡ್ ಬೈ ಡಾರ್ಸಲಿ, ಅಂದ್ರೆ ಹಿಂಭಾಗದಿಂದ ಲಂಗ್ಸ್ ಏನಾಗಿದೆ? ಪ್ರೊಟೆಕ್ಟೆಡ್ ಬೈ ವರ್ಟಿಬ್ರಲ್ ಕಾಲಮ್. ಯಾವುದರಿಂದ ಪ್ರೊಟೆಕ್ಟ್ ಆಗಿದೆ? ಹಿಂದ್ಗಡೆ ಬೆನ್ನು ಹುರಿಯಿಂದ. ಬೆನ್ನು ಹುರಿಯಿಂದ ಏನಾಗಿದೆ? ವರ್ಟಿಬ್ರಲ್ ಕಾಲಮ್ ಅಂತ ಕರಿತೀವಿ. ಸೊ ಆ ಬೆನ್ನು ಹುರಿ ಇರೋದ್ರಿಂದ ಇಲ್ಲಿ ಒಳಗಡೆ ಇರ್ತಕ್ಕಂಥ ಲಂಗ್ಸ್ ಏನಾಗಿದೆ? ಸೇಫ್ ಆಗಿ ಆ ಸೆಂಟ್ರ್ ಪಾರ್ಟ್ ಅಲ್ಲಿ ಲೊಕೇಟ್ ಆಗಿದೆ. ಈಗ ನೋಡೋಣ ಹಿಂದ್ಗಡೆಯಿಂದ. ಡಾರ್ಸಲಿ ಬೈ ಇಟ್ ಈಸ್ ಪ್ರೊಟೆಕ್ಟೆಡ್ ಬೈ ವರ್ಟಿಬ್ರಲ್ ಕಾಲಮ್. ದೆನ್ ವೆಂಟ್ರಲಿ ಬೈ, ವೆಂಟ್ರಲಿ ಅಂದ್ರೆ ಮುಂಭಾಗದಿಂದ. ವೆಂಟ್ರಲಿ ಬೈ ಸ್ಟರ್ನಮ್, ಸ್ಟರ್ನಮ್ ಆಫ್ ರಿಬ್ ಕೇಜ್. You know that sternum. So this is rib cage, ಪಕ್ಕೆಲುಬು ಅಂತ ಕರೀತೇವೆ ನಾವು. ಇದು 12 ಜೊತೆ ಇರ್ತದೆ. ನಾವು ನೆಕ್ಸ್ಟ್ ಓದ್ತೇವೆ ಅದನ್ನ. ಸೊ 12 ಜೊತೆ ಇರ್ತದೆ ಪಕ್ಕೆಲುಬು. ಆ ಕಡೆ ಈ ಕಡೆ ಲ್ಯಾಟರಲ್ ಸೈಡ್ ಅಲ್ಲಿ ಇರ್ತದೆ. ಈ ಮಧ್ಯದಲ್ಲಿ ಈ ಏನಿದೆ ಈ ಪಕ್ಕೆಲುಬು, ಆ ಕಡೆ ಈ ಕಡೆ ಬಂದಂತಹ ರಿಬ್ಸ್, ಇವು ರಿಬ್ಸ್ ಅಂತ ಹೇಳ್ತೇವೆ, ಪಕ್ಕೆಲುಬು. ಇದು ಮಧ್ಯದಲ್ಲಿ ಫ್ರಂಟ್ ಅಲ್ಲಿ ಈ ತರ ಒಂದು ಚಪ್ಪಟೆ ಮೂಳೆ ಏನಾಗಿರುತ್ತೆ? ಕನೆಕ್ಟ್ ಆಗಿರ್ತದೆ. ಈ ತರ ಚಪ್ಪಟೆ ಮೂಳೆಗೆ ಕನೆಕ್ಟ್ ಆಗಿರ್ತದೆ. ದಟ್ ಫ್ಲಾಟ್ ಬೋನ್ ಈಸ್ ಕಾಲ್ಡ್ ದಿ ಸ್ಟರ್ನಮ್. ಅದನ್ನೇ ನಾವೇನಂತ ಕರಿತೇವೆ? ಸ್ಟರ್ನಮ್ ಅಂತ ಕರಿತೇವೆ. ಸ್ಟರ್ನಮ್. ಸೊ ಲಂಗ್ಸ್ ಅಟ್ ವೆಂಟ್ರಲ್ ಸೈಡ್ ಆರ್ ವೆಂಟ್ರಲಿ ಪ್ರೊಟೆಕ್ಟೆಡ್ ಬೈ ಸ್ಟರ್ನಮ್. ಈ ಒಂದು ಚಪ್ಪಟೆ ಮೂಳೆಯಿಂದ ಪ್ರೊಟೆಕ್ಟ್ ಆಗಿದೆ. ದೆನ್ ಲ್ಯಾಟರಲಿ ಬೈ, ಆ ಕಡೆ ಈ ಕಡೆಯಿಂದ ಲ್ಯಾಟರಲಿ ಬೈ ರಿಬ್ಸ್. ರಿಬ್ಸ್ ಅಂದ್ರೆ ಪಕ್ಕೆಲುಬುಗಳು. ಇಲ್ಲಿ ನೋಡಿ, ಇವು ಈ ತರ ಪಕ್ಕೆಲುಬುಗಳಿಂದ ಆ ಕಡೆ ಈ ಕಡೆ ಲೆಫ್ಟ್ ಮತ್ತೆ ರೈಟ್ ಸೈಡ್ ಇಂದ ಪಕ್ಕೆಲುಬುಗಳಿಂದ ಏನಾಗಿದೆ? ಪ್ರೊಟೆಕ್ಟ್ ಆಗಿದೆ. ಅವು ಪ್ರೊಟೆಕ್ಟ್ ಮಾಡಿದೆ ಲಂಗ್ಸ್ ಅನ್ನ. ಹಾಗೆ ಲೋಯರ್ ಬೈ, ಕೆಳಭಾಗದಲ್ಲಿ ಬೈ ಡಯಾಫ್ರಾಗಮ್. ಒಪೆ ಅಂತ ಹೇಳ್ತೀರ ಕನ್ನಡದಲ್ಲಿ, ಒಪೆ ಅಂತ ಕರಿತೇವೆ. ಡಯಾಫ್ರಾಗಮ್. ಲುಕ್ ಅಟ್ ದಿಸ್. ದಿಸ್ ಇಸ್ ದ ಡಯಾಫ್ರಾಗಮ್. ಇದು ಕೆಳಭಾಗದಲ್ಲಿ, ಲಂಗ್ಸ್ ನ ಕೆಳಭಾಗದಿಂದ ಪ್ರೊಟೆಕ್ಟ್ ಆಗಿದೆ. ಸೊ ಲಂಗ್ಸ್ ಆರ್ ವೆರಿ ವೆಲ್ ಪ್ರೊಟೆಕ್ಟೆಡ್ ಬೈ ಆಲ್ ಸೈಡ್ಸ್ ಆಫ್ ದಿ ಬಾಡಿ. ಆರ್ಗನ್ಸ್ dorsally by vertebral column, ventrally by sternum, laterally by ribs, that is rib cage, ribs, and lower by diaphragm. So diaphragm ಇಷ್ಟು ಕಡೆಯಿಂದಲೂ ಏನಾಗಿದೆ? ವೆರಿ ವೆಲ್ ಪ್ರೊಟೆಕ್ಟೆಡ್. ಎಲ್ಲ ಕಡೆಯಿಂದಲೂ ಕೂಡ ಪ್ರೊಟೆಕ್ಟ್ ಆಗಿದೆ ಅವರ್ ಲಂಗ್ಸ್, ನಮ್ಮ ಶ್ವಾಸಕೋಶಗಳು. ದಟ್ ದಿ ರೆಸ್ಪಿರೇಷನ್ ಸ್ಟೆಪ್ಸ್. ಹಾಗಾದ್ರೆ ಏನು ಮುಖ್ಯ ನಾವು ಸ್ಟೆಪ್ಸ್ ಅನ್ನ ನೋಡಬಹುದು ಉಸಿರಾಟ ಕ್ರಿಯೆಯಲ್ಲಿ ಅಂದಾಗ, ದಿ ಫಸ್ಟ್ ಒನ್ ಈಸ್, ದಟ್ ಈಸ್ ದಿ ಫಸ್ಟ್ ಪಾಯಿಂಟ್ ಈಸ್ exchange of gases, that is oxygen and carbon dioxide during respiration. ಏನ್ ಸ್ಟೆಪ್ಸ್ ಅನ್ನ ನಾವು ನೋಡಬಹುದು ಉಸಿರಾಟ ಕ್ರಿಯೆಯಲ್ಲಿ ಅಂದಾಗ, ಏನೇನು ಅಂಶಗಳನ್ನ ನೋಡಬಹುದು ನಾವಿಲ್ಲಿ ಅಂದಾಗ, ಒಂದನೇದಾಗಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಬಿಟ್ವೀನ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಟೇಕ್ಸ್ ಪ್ಲೇಸ್.
ದೆನ್ ಸೆಕೆಂಡ್ಲಿ ಎರಡನೇದಾಗಿ ನೋಡಿದಾಗ ಡಿಫ್ಯೂಷನ್ ಆಫ್ ಗ್ಯಾಸಸ್ ಫ್ರಮ್ ದಿ ಆಲ್ವಿಯೋಲಾರ್ ಮೆಂಬ್ರೇನ್. ಈಗ ಏನು ಗ್ಯಾಸಸ್ ಇದೆ, ದೇಹದ ಒಳಗಡೆಯಿಂದ ಕಾರ್ಬನ್ ಡೈಆಕ್ಸೈಡ್, ಹೊರಗಡೆಯಿಂದ ಆಕ್ಸಿಜನ್, ಈ ಎರಡು ಇಲ್ಲಿಗೆ ಬರ್ತದೆ. ಇಲ್ಲಿ ಆಲ್ವಿಯೋಲಾರ್ ಏನಿದೆ, ಆಲ್ವಿಯೋಲಾರ್ ಈ ತರ ಸ್ಯಾಕ್ ಲೈಕ್ ಸ್ಟ್ರಕ್ಚರ್, ಇದು ಕೂಡ ಮೆಂಬ್ರೇನ್ ಇಂದ ಆವೃತವಾಗಿದೆ, ಅದು ಕೂಡ ಪದರದಿಂದ ಆವೃತವಾಗಿದೆ. ಈಗ ಬಾಡಿ ಒಳಗಡೆಯಿಂದ ಬಂದಂತಹ ಕಾರ್ಬನ್ ಡೈಆಕ್ಸೈಡ್, ಇಲ್ಲಿಂದ ಬಂದಂತಹ ಆಕ್ಸಿಜನ್ ಏನಾಗ್ತದೆ, ಡಿಫ್ಯೂಸ್ ಆಗ್ತದೆ ಇನ್ ಆಲ್ವಿಯೋಲಾರ್ ಮೆಂಬ್ರೇನ್ ಆರ್ ಥ್ರೂ ಆಲ್ವಿಯೋಲಾರ್ ಮೆಂಬ್ರೇನ್. ದಟ್ ಇಸ್ ದ ಸೆಕೆಂಡ್ ಪಾಯಿಂಟ್. Then coming to the third one, that is diffusion of gases, oxygen and carbon dioxide between blood and tissue. Very very important. ಹಾಗಾದ್ರೆ ಇಲ್ಲಿ ಡಿಫ್ಯೂಸ್ ಆಗ್ತಕ್ಕಂಥ ಇಲ್ಲಿಂದ ಬಂದಂತಹ ಆಕ್ಸಿಜನ್, ಬಾಡಿ ಒಳಗಡೆಯಿಂದ ಬಂದಂತಹ ಕಾರ್ಬನ್ ಡೈಆಕ್ಸೈಡ್ ವಿನಿಮಯ ಆಗತ್ತೆ. ಎಲ್ಲಿ? ಆಲ್ವಿಯೋಲಾರ್ ಪಾರ್ಟ್ ಅಲ್ಲಿ. ಅಲ್ಲಿ ಯಾವುದ್ರ ನಡುವೆ ಆಗುತ್ತದು ಅಂದಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತ ಏನು ಮಾಡುತ್ತೆ, ಬ್ಲಡ್ ಕಲೆಕ್ಟ್ಸ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದಿ ಸೆಲ್ಸ್. ಬೇರೆ ಬೇರೆ ಜೀವಕೋಶಗಳಿಂದ ಏನ್ ಮಾಡುತ್ತೆ, ಟಿಶ್ಯೂಸ್ ಇಂದ ಕಾರ್ಬನ್ ಡೈಆಕ್ಸೈಡ್ ಅನ್ನ ಏನ್ ಮಾಡುತ್ತೆ, ಬ್ಲಡ್ ತಗೊಂಡ್ ಬರುತ್ತೆ, ಕಲೆಕ್ಟ್ ಮಾಡ್ಕೊಂಡು ಬಂದು ಎಲ್ಲಿಗೆ ತರುತ್ತೆ, ಆಲ್ವಿಯೋಲಾರ್ ಪಾರ್ಟಿಗೆ ತರ್ತದೆ. ಅದು ಆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಎಲ್ಲಿ ಡಿಫ್ಯೂಸ್ ಮಾಡುತ್ತೆ, ಆಲ್ವಿಯೋಲಾರಿಗೆ ಡಿಫ್ಯೂಸ್ ಮಾಡ್ತದೆ. ಹಾಗೆ ಏನನ್ನ ತೆಗೆದುಕೊಳ್ಳುತ್ತದು, ಆಕ್ಸಿಜನ್ ಅನ್ನ ತೆಗೆದುಕೊಳ್ತದೆ. ಹಾಗಾದ್ರೆ ವಿನಿಮಯ ಯಾರ ನಡುವೆ ಆಗ್ತದೆ, ಫ್ರಮ್ ಬ್ಲಡ್, ಇನ್ ಬಿಟ್ವೀನ್ ಬ್ಲಡ್ ಅಂಡ್ ಟಿಶ್ಯೂಸ್. ಆ ತಗೊಂಡಿರ್ತಕ್ಕಂಥ ಆಕ್ಸಿಜನ್ ಅನ್ನ ಬ್ಲಡ್ ಮತ್ತೇನ್ ಮಾಡುತ್ತೆ, ಎಲ್ಲ ಕಡೆಗೂ ಟ್ರಾನ್ಸ್ಪೋರ್ಟ್ ಮಾಡ್ತದೆ ಅಲ್ವಾ, ಎಲ್ಲ ಸೆಲ್ಸ್ಗಳಿಗೂ ಕೂಡ ಟ್ರಾನ್ಸ್ಪೋರ್ಟ್ ಮಾಡ್ತದೆ ಫಾರ್ ಸೆಲ್ಯುಲಾರ್ ಮೆಕ್ಯಾನಿಸಮ್, ದಟ್ ಈಸ್ ಕೆಟಬಾಲಿಸಮ್. ಅದಕ್ಕೆ ಬೇಕು, ಆಕ್ಸಿಜನ್ ಬೇಕು, ಬ್ರೇಕ್ ಡೌನ್ ಆಫ್ ಮಾಲಿಕ್ಯೂಲ್ಸ್ಗೆ ಆಕ್ಸಿಜನ್ ಬೇಕು. ಹೀಗೆ ಡಿಫ್ಯೂಷನ್ ಆಫ್ ಗ್ಯಾಸಸ್ ಬಿಟ್ವೀನ್ ಬ್ಲಡ್ ಅಂಡ್ ಟಿಶ್ಯೂಸ್. ದೆನ್ ನೆಕ್ಸ್ಟ್ ಪಾಯಿಂಟ್, ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ಬೈ ಬ್ಲಡ್ ಆರ್ ಥ್ರೂ ಬ್ಲಡ್. ಹಾಗಾದ್ರೆ ವಿನಿಮಯ ಆದಂತಹ ಅನಿಲ ಯಾವ ರೂಪದಲ್ಲಿ ದೇಹದ ಎಲ್ಲ ಭಾಗಗಳಿಗೆ ತಲುಪುತ್ತೆ ಅಂದಾಗ ಥ್ರೂ ಬ್ಲಡ್, ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ಥ್ರೂ ಬ್ಲಡ್. Then finally utilization of oxygen by cells, utilization of oxygen by cells during catabolism or for catabolism process and released carbon dioxide. ಹಾಗಾದ್ರೆ ಟ್ರಾನ್ಸ್ಪೋರ್ಟ್ ಮಾಡಿದಂತಹ ಆಕ್ಸಿಜನ್ ಅನ್ನ ಜೀವಕೋಶಗಳು ಕೆಟಬಾಲಿಸಮ್ ಪ್ರಾಸೆಸ್ಗೆ ಉಪಯೋಗಿಸಿಕೊಂಡು ಹಾಗೆ ಟಾಕ್ಸಿಕ್ ಸಬ್ಸ್ಟೆನ್ಸ್ ಆಗಿರ್ತಕ್ಕಂಥ CO2 ಅನ್ನ ಹೊರಗೆ ಕಳಿಸುತ್ತೆ. ಹಾಗೆ ಹೊರಬಂದಂತಹ CO2 ಅನ್ನ ಕಲೆಕ್ಟ್ ಬ್ಲಡ್, ಯಾರು ಕಲೆಕ್ಟ್ ಮಾಡ್ಕೊಳ್ತಾರೆ, ಬ್ಲಡ್ ಕಲೆಕ್ಟ್ ಮಾಡ್ಕೊಳ್ತದೆ. ಸೊ ಬ್ಲಡ್ ಕಲೆಕ್ಟ್ CO2 ಫ್ರಮ್ cells and transport to the alveolar part. So these are the main steps or factors in respiration. ರೆಸ್ಪಿರೇಷನ್ ಅಲ್ಲಿ ನೋಡುವಂತಹ ಮುಖ್ಯ ಅಂಶಗಳು. ನಾವು ಮೆಕ್ಯಾನಿಸಮ್ ಆಫ್ ರೆಸ್ಪಿರೇಷನ್ ಈಗ ಬರೋಣ, ಮೆಕ್ಯಾನಿಸಮ್ ಬರೋಣ, ಯಾವ ರೀತಿ ನಡೆಯುತ್ತೆ. ಸೊ ದಿ ಮೆಕ್ಯಾನಿಸಮ್ ಆಫ್ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಇನ್ 2 ಸ್ಟೆಪ್ಸ್. ಎರಡು ಸ್ಟೆಪ್ಸ್ಗಳಿಂದ ನಡೆಯುತ್ತೆ. ಒನ್ ಈಸ್ ಕಾಲ್ಡ್ ಇನ್ಸ್ಪಿರೇಷನ್ and second one is called expiration. Inspiration and second one is called expiration. ನೋಡಿ, ನಾವು ಮೆಕ್ಯಾನಿಸಮ್ ಅನ್ನ ನೋಡುವಾಗ ಏನ್ ನೋಡ್ತೇವೆ, ಇಲ್ಲಿ ಎರಡು ಸ್ಟೆಪ್ಸ್ ಅನ್ನ ನೋಡ್ತೀವಿ. ಬ್ರೀತಿಂಗ್ ಮೆಕ್ಯಾನಿಸಮ್ ಅಲ್ಲಿ ಒಂದು ಇನ್ಸ್ಪಿರೇಷನ್ ಅಂತ ಕರಿತೇವೆ, ಸೆಕೆಂಡ್ನೇದಾಗಿ ಎಕ್ಸ್ಪಿರೇಷನ್ ಅಂತ ಕರಿತೇವೆ. ಎಕ್ಸ್ಪಿರೇಷನ್ ಅಂದ್ರೆ ಇನ್ಸ್ಪೈರ್ ಏರ್. So inspiration ಅಂದ್ರೆ we taken oxygen from the atmospheric air or taken in oxygen from the atmospheric air. ಎಲ್ಲಿಂದ ತಗೊಳ್ತೀವಿ, ವಾತಾವರಣದ ಗಾಳಿಯಿಂದ ತಗೊಳ್ತೀವಿ. Then released out carbon dioxide from the cells. ಹಾಗೆ ನಾವು
ಅದೇ ಮೂಗಿನಿಂದ ಈ ಒಂದು ನಾಸ್ಟ್ರಿಲ್ಸ್ ಇಂದ ಏನು ಮಾಡ್ತೇವೆ, ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗೆ ಬಿಡ್ತೇವೆ. ಸೊ ದಿ ಟೇಕನ್ ಆಕ್ಸಿಜನ್ ಅಂಡ್ ರಿಲೀಸ್ಡ್ ಔಟ್ ಕಾರ್ಬನ್ ಡೈಆಕ್ಸೈಡ್ ಥ್ರೂ ನಾಸ್ಟ್ರಿಲ್ಸ್. So these are two steps. One is inspiration and expiration. So in inspiration, taking oxygen from the atmospheric air. Here a pressure is created. A pressure is created at outside during inspiration. ನಾವು ಏನು ಗಾಳಿಯನ್ನು ಒಳಗೆ ತೆಗೆದುಕೊಳ್ಬೇಕಾದ್ರೆ ಅಲ್ಲೊಂದು ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಸೊ ದಟ್ ಟೇಕ್ಸ್ ಪ್ಲೇಸ್ ಬೈ ಪ್ರೆಷರ್ ಗ್ರೇಡಿಯಂಟ್ ಕಾನ್ಸಂಟ್ರೇಷನ್ ಅಂತ ಕರಿತೇವೆ. ಪ್ರೆಷರ್ ಗ್ರೇಡಿಯಂಟ್ ಫಾರ್ಮೇಷನ್ ಆಗ್ತದೆ, ಕ್ರಿಯೇಟ್ ಆಗ್ತದೆ ಯಾವಾಗ, ಇನ್ಸ್ಪಿರೇಷನ್ ನಲ್ಲಿ. ದಟ್ ಪ್ರೆಷರ್ ಟೇಕ್ಸ್ ಪ್ಲೇಸ್ ಅಟ್ ದಿ ಔಟ್ಸೈಡ್. ಎಲ್ಲಿಗೆ ಆಗುತ್ತದೋ ಹೊರಗಡೆ ಒತ್ತಡ ಸಿಗುತ್ತೆ. ಆ ಹೊರಗೆ ಒತ್ತಡ ಸಿಕ್ಕಾಗ ಏನಾಗ್ತದೆ, by that time, by that step, inspiration, so the pressure created at outside, andre that is atmospheric air, but in inside the volume of thoracic region andre pakkelubu, then the intercostal muscles, ಪಕ್ಕೆಲುಬುಗಳೇನಾಗಿರ್ತದೆ, ಈ ತರ ಏನು ಪಕ್ಕೆಲುಬುಗಳಿದೆ, ಇದು ಮಧ್ಯದಲ್ಲಿ ಏನು ಗ್ಯಾಪ್ ಇರ್ತದೆ, ಈ ಪಕ್ಕೆಲುಬುಗಳ ಮಧ್ಯದಲ್ಲಿ ಏನಿರ್ತದೆ, ಗ್ಯಾಪ್ ಇರ್ತದೆ. ಇದನ್ನೇ ನಾವು ರಿಬ್ ಕೇಜ್ ಅಂತ ಕರಿತೀವಿ. ಸೊ ಈ ಪಕ್ಕೆಲುಬುಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ, ದಟ್ ಗ್ಯಾಪ್ ಫಿಲ್ಡ್ ಬೈ ಮಸಲ್ಸ್, ಸ್ಪೆಷಲ್ ಟೈಪ್ ಆಫ್ ಮಸಲ್ಸ್ ಕಾಲ್ಡ್ ಇಂಟರ್ಕೋಸ್ಟಲ್ ಮಸಲ್ಸ್ ಅಂತ ಕರಿತೇವೆ. ಸೊ ದೇ ಹೆಲ್ಪ್ ಫಾರ್ ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಆಫ್ ರಿಬ್ಸ್. ಅದು ಯಾವುದಕ್ಕೆ ಸಹಾಯ ಮಾಡುತ್ತೆ, ಮೂವ್ಮೆಂಟ್ಗೆ ಸಹಾಯ ಮಾಡ್ತದೆ. ಉಸಿರಾಡುವಾಗ ಉಸಿರನ್ನು ತೆಗೆದುಕೊಂಡಾಗ ಏನಾಗ್ತದೆ, ಈ ಒಂದು ರಿಬ್ಸ್ ಏನಾಗ್ತದೆ, ಹಿಗ್ಗುತ್ತದೆ, ಆ ಮಸಲ್ನ ಸಹಾಯದಿಂದ ಹಿಗ್ಗುತ್ತೆ. ಹಾಗೆ ಆ ವಾಲ್ಯೂಮ್ ಏನಾಗುತ್ತೆ ಅಲ್ಲಿ ಒಳಗಡೆ ಹೆಚ್ಚಾಗ್ತದೆ. ನೀವು ನೋಡಿ, ನಾವು ಗಾಡಿಯನ್ನು ಒಳಗೆ ತೆಗೆದುಕೊಂಡಾಗ ಈ ಭಾಗ ಏನಾಗುತ್ತೆ, ಹುಬ್ಬುತ್ತೆ. ಆ ಹುಬ್ಬದ ಕಾರಣ ಏನು, ಒಳಗಡೆ ಆ ಥೊರಾಸಿಕ್ ರಿಬ್ಸ್ ಏನಾಗುತ್ತೆ, ವಾಲ್ಯೂಮ್ ಏನಾಗುತ್ತೆ, ಇನ್ಕ್ರೀಸಸ್ ಬಿಕಾಸ್ ಆಫ್ ದಿ ಆಕ್ಷನ್ ಆಫ್ ಇಂಟರ್ಕೋಸ್ಟಲ್ ಮಸಲ್ಸ್. ಆ ಮಸಲ್ಸ್ ಆಕ್ಷನ್ ಇಂದ ಏನಾಗುತ್ತೆ, ಹಿಗ್ಗುತ್ತದು, ರಿಲ್ಯಾಕ್ಸ್ ಆಗ್ತದೆ. ಹಾಗಾದಾಗ ಏನಾಗುತ್ತೆ, ವಾಲ್ಯೂಮ್ ಅಲ್ಲಿ ಒಳಗಡೆ ಲಂಗ್ಸ್ ವಾಲ್ಯೂಮ್ ಏನಾಗುತ್ತೆ, ಪಲ್ಮೋನರಿ ವಾಲ್ಯೂಮ್ ಅಂತ ಕರಿತೇವೆ. ಆ ವಾಲ್ಯೂಮ್ ಏನಾಗ್ತದೆ, ಗ್ರಾಜುಯಲಿ ಇನ್ಕ್ರೀಸ್ ಆಗ್ತಾ ಹೋಗ್ತದೆ, ಹುಬ್ಬಿಕೊಳ್ಳುತ್ತದೆ. ಆದ್ರೆ ಪ್ರೆಷರ್ ಅಲ್ಲಿ ಕ್ರಿಯೇಟ್ ಆಗ್ತದೆ, ಹೊರಗಡೆ ಕ್ರಿಯೇಟ್ ಆಗ್ತದೆ, ಅಟ್ಮಾಸ್ಫಿರಿಕ್ ಏರ್ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಇದು ಯಾವಾಗ, ಇನ್ಸ್ಪಿರೇಷನ್ ಅಲ್ಲಿ. ಬೈ ದಟ್ ಸ್ಟೆಪ್ the volume of lungs, that is the ribs, then diaphragm and intercostal muscles, that volume become increases. So that is in relaxation state. ಏನಂತ ಕರಿತೇವೆ ಅದನ್ನ, ರಿಲ್ಯಾಕ್ಸೇಷನ್. ಹೆಂಗೆ ಅವೇನಾಗುತ್ತೆ, ಹೀಗೆ ಉಬ್ಬಿಕೊಳ್ತದೆ. ಇನ್ ದಿ ಟೈಮ್ ಆಫ್ ಎಕ್ಸ್ಪಿರೇಷನ್, ಆ ಗಾಳಿಯನ್ನು ನಾವು ಈಗ ಹೊರಗೆ ಬಿಡ್ತೀವಲ್ವಾ, ಹೊರಗೆ ಬಿಟ್ಟಾಗ ಏನಾಗ್ತದೆ, ಪ್ರೆಷರ್ ಕ್ರಿಯೇಟೆಡ್ ಅಟ್ ಇನ್ಸೈಡ್, ದಟ್ ಈಸ್ ಇನ್ ಲಂಗ್ಸ್. ಈಗ ಪ್ರೆಷರ್ ಎಲ್ಲಿ ಕ್ರಿಯೇಟ್ ಆಗ್ತದೆ, ಆ ಪಲ್ಮನರಿ ರೀಜನ್ ನಲ್ಲಿ. ಆ ಲಂಗ್ಸ್ಗೆ ನಾವು ಇನ್ನೊಂದು ಹೆಸರಲ್ಲಿ ಪಲ್ಮನರಿ ಅಂತ ಹೇಳ್ತೇವೆ. ಅಲ್ಲೇನಾಗುತ್ತೆ, ಈಗ ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಒತ್ತಡದಿಂದ ನಾವು ಗಾಳಿಯನ್ನು ಬಿಡ್ತೀವಿ ಅಲ್ವಾ, ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾವು ಹೊರಗೆ ಕಳಿಸ್ತೀವಿ. ಆಗ ಅಲ್ಲೇನಾಗ್ತದೆ, ಪ್ರೆಷರ್ ಕ್ರಿಯೇಟ್ ಆಗ್ಬಿಟ್ಟು ಏನಾಗುತ್ತೆ, ಸೊ ಕಾಂಟ್ರಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ intercostal muscle, rib cage, that is ribs. ಆ ರಿಬ್ಸ್ ಅಲ್ಲೂ ಮತ್ತೆ ಇಂಟರ್ಕೋಸ್ಟಲ್ ಮಸಲ್ಸ್ ಅಲ್ಲಿ ಏನಾಗುತ್ತೆ, ಕಾಂಟ್ರಾಕ್ಷನ್ ಆಗುತ್ತೆ, ಸಂಕುಚಿತಗೊಳ್ಳುತ್ತೆ. ಸಂಕುಚಿತಗೊಂಡಾಗ ಏನಾಗ್ತದೆ, ಪ್ರೆಷರ್ ಕ್ರಿಯೇಟ್ ಆಗಿ ಆ ಒತ್ತಡದಿಂದ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತದೆ, ಕಮ್ಸ್ ಔಟ್, ಹೊರಗಡೆಗೆ ಬರುತ್ತೆ. ಇದು ನಾವು ಏನಂತ ಹೇಳ್ತೇವೆ, ದಟ್ ಈಸ್ ಎಕ್ಸ್ಪಿರೇಷನ್ ಅಂತ ಕರಿತೇವೆ. ಈ ಮೆಕ್ಯಾನಿಸಮ್ ಅಲ್ಲಿ ನಾವು ಇನ್ಸ್ಪಿರೇಷನ್ ಮತ್ತೆ ಎಕ್ಸ್ಪಿರೇಷನ್ ನೋಡ್ತೇವೆ. ಎರಡು ನಾವು ಪ್ರೆಷರ್ ಅನ್ನ ನೋಡ್ತೀವಲ್ಲಿ, ದಿ ಪ್ರೆಷರ್ ಕ್ರಿಯೇಟೆಡ್ ಅಟ್ ಔಟ್ಸೈಡ್ ಡ್ಯೂರಿಂಗ್ ಇನ್ಸ್ಪಿರೇಷನ್, ದಿ ಪ್ರೆಷರ್ ಕ್ರಿಯೇಟೆಡ್ ಅಟ್ ಇನ್ಸೈಡ್ ಡ್ಯೂರಿಂಗ್ ಎಕ್ಸ್ಪಿರೇಷನ್.
A healthy man breathes 12 to 16 times per minute. ಒಂದು ನಿಮಿಷಕ್ಕೆ ಒಬ್ಬ ಆರೋಗ್ಯವಂತ ಮನುಷ್ಯ 12ರಿಂದ 16 ಸಲ ಉಸಿರಾಡ್ತಾನೆ. ಸೊ ಇದು ನಾವು ಮೆಕ್ಯಾನಿಸಮ್ ಅಲ್ಲಿ ನೋಡುವಂಥದ್ದು. ದಟ್ ಈಸ್ ಇನ್ಸ್ಪಿರೇಷನ್ ಅಂತೀವಿ ಮತ್ತೆ ಎಕ್ಸ್ಪಿರೇಷನ್ ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ಎನಫ್ ಫಾರ್ ಟುಡೇಸ್ ಕ್ಲಾಸ್. ದೆನ್ ಐ ವಿಲ್ ಟೇಕ್ ಅಪ್ ದಿ ನೆಕ್ಸ್ಟ್ concept of respiratory system in humans in next class. Till then, goodbye.